ಪಾಕ್ ವಿರುದ್ಧ ಯುದ್ಧ ನಡೆಯೋದು ಫಿಕ್ಸ್. ಸಾಲು ಸಾಲು ಮೀಟಿಂಗ್ ಅನ್ನ ನಡೆಸಲಾಗ್ತಾ ಇದೆ. ಸದ್ಯ ಈಗ ಯುದ್ಧದ ಕಾರ್ಮೋಡ ಆವರಿಸಿದೆ. ಪಾಕ್ ವಿರುದ್ಧ ಯುದ್ಧ ನಡೆಯೋದು ಫಿಕ್ಸ್. ಹೀಗೊಂದು ಪ್ರಶ್ನೆ ಮೂಡ್ತಾ ಇದೆ. ಯುದ್ಧದ ಕಾರ್ಮೋಡ ಆವರಿಸಿದ್ಯಾ? ಸಾಲು ಸಾಲು ಮೀಟಿಂಗ್ ಅನ್ನ ನಡೆಸಲಾಗ್ತಾ ಇದೆ. ಸಚಿವ ರಾಜನಾಥ್ ಸಿಂಗ್ ಹಾಗೂ ಸಿಡಿಎಸ್ ಜನರಲ್ ಅನಿಲ್ ಚೌಹಾಣ್ ಸಭೆಯನ್ನ ಮಾಡಿದ್ದಾರೆ. 40 ನಿಮಿಷಗಳ ಕಾಲ ರಾಜನಾಥ್ ಹಾಗೂ ಅನಿಲ್ ಮಾತುಕತೆಯನ್ನ ನಡೆಸಿದ್ದಾರೆ. ನಂತರ ಪ್ರಧಾನಿ ಮೋದಿಯನ್ನ ಭೇಟಿ ಮಾಡಿದ್ದಾರೆ. 3 ಗಂಟೆಗಳಿಂದ ಈ ಒಂದು ಸಭೆ ನಡೀತಾ ಇದೆ. ಪಾಕ್ ವಿರುದ್ಧ ಹಾಗಾದ್ರೆ ಯುದ್ಧ ನಡೆಯೋದು ಫಿಕ್ಸಾ ಅನ್ನುವಂತಹ ಪ್ರಶ್ನೆ ಇದೀಗ ಸಹಜವಾಗಿ ಉದ್ಭವ ಆಗ್ತಾ ಇದೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ 26 ಪ್ರವಾಸಿಗರನ್ನ ಉಗ್ರರು ಗುಂಡಿಟ್ಟು ಕೊಂದ್ರು. ಇದರ ಬೆನ್ನಲ್ಲೇ ಭಾರತ ಸೇನೆ ಸಹ ಕಟ್ಟೆಚ್ಚರವನ್ನು ವಹಿಸಿಕೊಂಡಿದೆ. ಸೇಡು ತೀರಿಸಿಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಸಕಲ ಸಿದ್ಧತೆಯನ್ನು ಸಹ ಭಾರತೀಯ ಸೇನೆ ಮಾಡಿಕೊಂಡಿದೆ. ಈ ಮಧ್ಯೆ ಸಾಲು ಸಾಲು ಮೀಟಿಂಗ್ಗಳು ಸಹ ನಡೀತಾ ಇದೆ. ಸಚಿವ ರಾಜನಾಥ್ ಸಿಂಗ್ ಹಾಗೂ ಸಿಡಿಎಸ್ ಜನರಲ್ ಅನಿಲ್ ಚೌಹಾಣ್ ಸಭೆಯನ್ನ ನಡೆಸಿದ್ದಾರೆ. ಉಭಯ ನಾಯಕರು 40 ನಿಮಿಷಗಳ ಕಾಲ ಮಾತುಕತೆಯನ್ನ ನಡೆಸಿದ್ರು. ನಂತರ ಪ್ರಧಾನಿ ಮೋದಿಯನ್ನ ಭೇಟಿಯಾದ್ರು ರಾಜನಾಥ್ ಸಿಂಗ್ ಅವರು. ಪ್ರಧಾನಿ ಮೋದಿ ಜೊತೆ ಸಹ ಸಭೆಯನ್ನ ನಡೆಸ್ತಾ ಇದ್ದು 3 ಗಂಟೆಗಳಿಗೂ ಹೆಚ್ಚು ಕಾಲ ಆಯಿತು. ಇನ್ನೂ ಸಹ ಈ ಸಭೆ ಮುಂದುವರೆದಿದೆ. ಹಾಗಾದ್ರೆ ಯುದ್ಧದ ಕಾರ್ಮೋಡ ಇದೀಗ ಆವರಿಸಿದ್ಯಾ? ಈ ಸಾಲು ಸಾಲು ಮೀಟಿಂಗ್ ಹಿಂದಿನ ಅಜೆಂಡಾ ಏನು? ಇದರ ಅಂದ್ರೆ ಯುದ್ಧ ಮಾಡೋದಕ್ಕೆ ಈ ರೀತಿಯ ಒಂದು ಕಂಟಿನ್ಯೂಸ್ ಸಭೆಗಳನ್ನ ಮಾಡಲಾಗ್ತಿದ್ಯಾ ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ.